ಇನ್ನು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬೆಳವಣಿಗೆಯ ಮುನ್ಸೂಚನೆ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಚಾರಣೆ ಅನುಮತಿ ಬಗ್ಗೆ ವರದಿ. ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬೆಳವಣಿಗೆಯ ಮುನ್ಸೂಚನೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಚಾರಣೆ ಅನುಮತಿ ಬಗ್ಗೆ ವರದಿ. ಕಾನೂನು ತಜ್ಞರಿಂದ ವರದಿ ಪಡೆದ ರಾಜ್ಯಪಾಲ ಗೆಹ್ಲೋಟ್. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಟಿಜೆ ಅಬ್ರಹಾಂ ನೀಡಿದ್ದ ಖಾಸಗಿ ದೂರು. ಖಾಸಗಿ ದೂರಿಗೆ ಸಂಬಂಧಪಟ್ಟ ಹಾಗೆ ವರದಿ ಪಡೆದಂತ ರಾಜ್ಯಪಾಲ. ಮಧ್ಯಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕದ ಪ್ರಮುಖ ಪ್ರಕರಣ ಉಲ್ಲೇಖಿಸಿ ಕಾನೂನು ತಜ್ಞರು ವರದಿಯನ್ನ ಸಲ್ಲಿಸಿದ್ದಾರೆ. ಇದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಎಷ್ಟರ ಮಟ್ಟಿಗೆ ಕಂಟಕ ಆಗುತ್ತೆ ಅನ್ನೋದು ಈಗ ಸದ್ಯಕ್ಕೆ ಚರ್ಚೆಯಲ್ಲಿರುವಂತಹ ವಿಚಾರ. ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ನೀಡಿದ್ದ ತೀರ್ಪು ಕೂಡ ಉಲ್ಲೇಖಿಸಲಾಗಿದೆ. ಟಿವಿ9ಗೆ ಉನ್ನತ ಮೂಲಗಳಿಂದ ಲಭ್ಯವಾಗ್ತಿರುವಂತಹ ಮಾಹಿತಿ ಇದು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಚಾರಣೆಗೆ ಅನುಮತಿ ಬಗ್ಗೆ ವರದಿ. ಕಾನೂನು ತಜ್ಞರಿಂದ ವರದಿಯನ್ನ ರಾಜ್ಯಪಾಲ ಗೆಹ್ಲೋಟ್ ಪಡೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಟಿಜೆ ಅಬ್ರಹಾಂ ನೀಡಿದಂತಹ ಖಾಸಗಿ ದೂರಿಗೆ ಸಂಬಂಧಪಟ್ಟ ಹಾಗೆ ವರದಿಯನ್ನ ರಾಜ್ಯಪಾಲರು ಪಡೆದಿದ್ದಾರೆ. ಆ ಒಂದು ವರದಿಯಲ್ಲಿ ಮಧ್ಯಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕದ ಪ್ರಮುಖ ಪ್ರಕರಣಗಳ ಉಲ್ಲೇಖ ಇದೆ. ಕಾನೂನು ಪರಿಣಾಮಗಳ ಬಗ್ಗೆ ಸಿಎಂ ಚರ್ಚೆ ಮಾಡ್ತಿದ್ದಾರೆ. ತಜ್ಞರ ಜೊತೆಗೆ ಸಿಎಂ ಚರ್ಚೆ ಮಾಡ್ತಿದ್ದಾರೆ. ಒಂದು ವೇಳೆ ರಾಜ್ಯಪಾಲರು ವಿಚಾರಣಾ ಅನುಮತಿಯನ್ನು ಕೊಟ್ಟರೆ ಮುಂದಾಗುವ ಕಾನೂನು ಪರಿಣಾಮಗಳ ಬಗ್ಗೆ ಸಿಎಂ ಚರ್ಚೆ ಮಾಡ್ತಿದ್ದಾರೆ. ಸಂಪುಟ ಸಭೆಯಲ್ಲೂ ಈ ವಿಷಯದ ಬಗ್ಗೆ ಚರ್ಚೆಗೆ ನಿರ್ಧಾರ. ಸಿಎಂ ವಿರುದ್ಧ ವಿಚಾರಣೆಗೆ ಅನುಮತಿ ಏನಾದರೂ ಸಿಕ್ಕರೆ ಅವರ ವಿಚಾರಣೆ ಮಾಡಬಹುದು ಅಂತ. ವಿಚಾರಣೆ ಅನುಮತಿ ನೀಡದಂತೆ ನಿರ್ಣಯ. ಸಂಪುಟ ಸಭೆಯಲ್ಲಿ ನಿರ್ಣಯ ಅಂಗೀಕರಿಸಲು ನಿರ್ಧಾರ. ಮುಂದಿನ ಸಭೆಯಲ್ಲಿ ನಿರ್ಣಯ ಅಂಗೀಕರಿಸಲಿರುವಂತಹ ಸಂಪುಟ. ಒಂದು ಸಾಲಿನ ನಿರ್ಣಯ ಅಂಗೀಕರಿಸಲಿರುವಂತಹ ಸಂಪುಟ ಸಭೆ. ಈಗ ಪ್ರಮುಖ ಪ್ರಕರಣಗಳನ್ನು ಉಲ್ಲೇಖಿಸಿ ಜೊತೆಗೆ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ನೀಡಿದಂಥ ತೀರ್ಪು ಕೂಡ ಉಲ್ಲೇಖ ಆಗಿದೆ. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಮತ್ತೆ ಮುಂದಿನ ಹಂತದಲ್ಲಿ ಮಾಹಿತಿಯನ್ನು ಪಡಿತೀವಿ. ಅದಕ್ಕೆ ಮುಂಚೆ ಒಂದು ಅಪ್ಡೇಟ್ ಅನ್ನು ನೀಡಲಾಗುತ್ತೆ. ರಾಜ್ಯಪಾಲರು ಅನುಮತಿ ನೀಡಿದ್ರೆ ಸಿಎಂಗೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ರಾಜಕೀಯವಾಗಿಯೂ ಕೂಡ ಸಿಎಂಗೆ ಬಹುದೊಡ್ಡ ಸವಾಲು. ಬಿಎಸ್ವೈ ವಿರುದ್ಧವೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಾಗಿತ್ತು. ಹಿಂದಿನ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಏನಿದ್ದಾರೆ ಅನುಮತಿಯನ್ನು ಕೊಟ್ಟಿದ್ರು. ಬಳಿಕ ನಡೆದ ರಾಜಕೀಯ ವಿದ್ಯಮಾನದಲ್ಲಿ ಬದಲಾಗಿದ್ದಂತಹ ಸಿಎಂ ರಾಜ್ಯಪಾಲರು ಅನುಮತಿ ನೀಡಿದ್ರೆ ಸಿಎಂಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಹಿಂದೆ ಬಿಎಸ್ವೈಗೂ ಕೂಡ ಇಂಥದ್ದೇ ವಿಚಾರಣೆಯನ್ನು ಎದುರಿಸಬೇಕಾಯಿತು. ನಂತರ ಏನೇನಾಯಿತು ನಿಮಗೆ ಗೊತ್ತಿದೆ. ಮುಖ್ಯಮಂತ್ರಿ ಬದಲಾವಣೆವರೆಗೂ ಹೋಯ್ತದು. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರಸನ್ನ, ಈಗ ಬಹಳ ಮೇಜರ್ ಆದಂತಹ ಡೆವಲಪ್ಮೆಂಟ್ ಇದು. ಸಿದ್ದರಾಮಯ್ಯ ವಿರುದ್ಧ ವಿಚಾರಣೆಗೆ ಈಗ ಈ ಒಂದು ರಿಪೋರ್ಟ್ ಅನ್ನು ಕೊಡಲಾಗಿದೆ ಎಕ್ಸ್ಪರ್ಟ್ಗಳಿಂದ ಅಂತ ಹೇಳಿ, ಲೀಗಲ್ ಎಕ್ಸ್ಪರ್ಟ್ಗಳಿಂದ. ಸೊ ಏನಿದೆ ಈ ವಿಚಾರದಲ್ಲಿ, ಅಂದ್ರೆ ಈ ಒಂದು ರಿಪೋರ್ಟ್ನಲ್ಲಿ ಏನಾಗ್ಬೋದು ಮುಂದೆ ಅಂತ? ಅವಿನಾಶ್, ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಮಹತ್ವದ ಬೆಳವಣಿಗೆಗಳು ಆಗುವಂತಹ ಒಂದಷ್ಟು ಮುನ್ಸೂಚನೆಗಳು ಸಿಗ್ತಾ ಇದ್ದಾವೆ. ಇದೀಗ ಮೂಡಾ ಪ್ರಕರಣದ ವಿಚಾರ ಸಂಪೂರ್ಣವಾಗಿ ಕಾನೂನು ತಜ್ಞರ ಸಲಹೆಯನ್ನ ಆಧರಿಸಿ ಮೂಡಾ ಪ್ರಕರಣದ ಎಲ್ಲ ದಾಖಲೆಗಳು ಕೂಡ ಇದೀಗ ರಾಜ್ಯಪಾಲರ ಅಂಗಳದಿದ್ದಾವೆ. ರಾಜ್ಯಪಾಲರು ಯಾವ ನಿರ್ಣಯವನ್ನ ತೆಗೆದುಕೊಳ್ತಾರೆ ಅನ್ನೋ ಬಗ್ಗೆ ಒಂದಷ್ಟು ಚರ್ಚೆಗಳು ಇದೀಗ ಶುರುವಾಗಿರುವಂತದ್ದು. ರಾಜ್ಯಪಾಲರು ಇದೀಗ ಕಾನೂನು ತಜ್ಞರ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಅವರ ವರದಿಯನ್ನು ಕೂಡ ಕೇಳಿದ್ದಾರೆ. ಪ್ರಮುಖವಾಗಿ ಸಾಮಾಜಿಕ ಹೋರಾಟಗಾರ ಟಿಜೆ ಅಬ್ರಹಾಂ ಅವರು ಸಿದ್ದರಾಮಯ್ಯನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕು ಅನ್ನುವಂತ ಒಂದು ದೂರನ್ನ ಸಲ್ಲಿಕೆಯನ್ನ ಮಾಡಿದ್ರು. ಅಲ್ಲಿ ಮೂಡಾ ಪ್ರಕರಣ ಏನೇನಿದೆ ಅನ್ನುವಂತ ಸುಮಾರು 20ಕ್ಕೂ ಹೆಚ್ಚು ಪುಟಗಳ ದಾಖಲೆಯನ್ನ ಜುಲೈ 26ನೇ ತಾರೀಕು ರಾಜ್ಯಪಾಲರಿಗೆ ಸಲ್ಲಿಕೆಯನ್ನ ಮಾಡಲಾಗಿತ್ತು. ಮುಖ್ಯಮಂತ್ರಿಗಳ ಅಧೀನದಲ್ಲಿಯೇ ಎಲ್ಲಾ ಸಂಸ್ಥೆಗಳು ಬರುವಂತಹ ಕಾರಣಕ್ಕೋಸ್ಕರ ಅವರನ್ನ ಪ್ರಾಸಿಕ್ಯೂಷನ್ಗೆ ಒಳಪಡಿಸೋದಕ್ಕೆ ಅನುಮತಿಯನ್ನ ರಾಜ್ಯಪಾಲರು ನೀಡಬೇಕು. ವಿಚಾರಣಾ ಅನುಮತಿಯನ್ನ ಕೊಟ್ರೆ ಈ ಪ್ರಕರಣದಲ್ಲಿ ನ್ಯಾಯ ಹೊರಗೆ ಬರುತ್ತೆ ಅನ್ನುವಂತ ಒಂದು ಮನವಿಯನ್ನ ಟಿಜೆ ಅಬ್ರಹಾಂ ಸಲ್ಲಿಕೆ ಮಾಡಿದ್ರು. ಈ ಒಂದು ದೂರಿಗೆ ಸಂಬಂಧಪಟ್ಟ ಹಾಗೆ ಇದೀಗ ಕಾನೂನು ತಜ್ಞರಿಂದ ರಾಜ್ಯಪಾಲರು ಕೂಡ ವರದಿಯನ್ನ ಕೇಳಿದ್ದಾರೆ. ಆ ವರದಿಯಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಹಾಗೂ ಮಧ್ಯಪ್ರದೇಶದ ಬೇರೆ ಬೇರೆ ಪ್ರಕರಣಗಳ ಉಲ್ಲೇಖವನ್ನ ಮಾಡಲಾಗಿದೆ. ಯಾವ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಲಾಗಿದೆ ಅನ್ನುವಂತ ಅಂಶಗಳನ್ನು ಕೂಡ ಉಲ್ಲೇಖವನ್ನ ಮಾಡಲಾಗಿದೆ. ಕರ್ನಾಟಕದವರದೇ ಆದಂತಹ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರ ವರದಿಯನ್ನು ಕೂಡ ಅದರಲ್ಲಿ ಪ್ರಸ್ತಾಪವನ್ನ ಮಾಡಲಾಗಿದೆ. ಜೊತೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ರೆ ಏನೇನಾಗಬೇಕು ಮತ್ತು ಏನೇನು ಕ್ರಮಗಳನ್ನ ಪಾಲನೆ ಮಾಡಬೇಕು ಅನ್ನೋ ಬಗ್ಗೆಯೂ ಕೂಡ ವರದಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಇದೀಗ ಟಿವಿ9ಗೆ ಲಭ್ಯವಾಗಿದೆ. ಆ ರೀತಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದೇ ಆದ್ರೆ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಮಹತ್ವದ ಮತ್ತು ತೀವ್ರಗತಿಯ ಬೆಳವಣಿಗೆಗಳು ಆಗುವಂತದ್ದಂತೂ ನಿಶ್ಚಿತ. ಈ ಬಗ್ಗೆಯೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಮುನ್ಸೂಚನೆ ಸಿಕ್ಕಂತೆ ಕಾಣ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಶನಿವಾರ ಮುಖ್ಯಮಂತ್ರಿಗಳು ಕೂಡ ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ನ ಕೆಲವೊಂದಿಷ್ಟು ಹಿರಿಯ ನ್ಯಾಯವಾದಿಗಳನ್ನ ಕರೆಸಿಕೊಂಡು ಚರ್ಚೆ ಮಾಡಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದ ಕಾನೂನು ತಜ್ಞರ ಅಭಿಪ್ರಾಯವನ್ನು ಕೂಡ ಪಡೆದಿದ್ದಾರೆ.
ಅಕಸ್ಮಾತ್ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದೇ ಆದ್ರೆ ತಮ್ಮ ನಡೆ ಏನಾಗಿರ್ಬೇಕು ಅನ್ನೋ ಬಗ್ಗೆಯೂ ಕೂಡ ಸಿಎಂ ಸಿದ್ದರಾಮಯ್ಯ ಕಾನೂನು ತಜ್ಞರನ್ನ ಅಭಿಪ್ರಾಯವನ್ನ ಪಡೆದುಕೊಂಡಿದ್ದಾರೆ. ಈ ಕಾರಣಕ್ಕೋಸ್ಕರ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ನಿಗದಿ ಮಾಡಲಾಗಿದೆ. ಅದು ಗುರುವಾರ ಅಂದ್ರೆ ನಾಳೆ ನಿಗದಿಯಾಗಿರುವಂತಹ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಒಂದು ನಿರ್ಣಯವನ್ನ ಪಾಸ್ ಮಾಡಬೇಕು ಅನ್ನುವಂತಹ ತೀರ್ಮಾನವನ್ನ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೆಗೆದುಕೊಂಡಿರುವಂತದ್ದು. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದೇ ಆದ್ರೆ ಅದಕ್ಕೆ ಅದರ ವಿರುದ್ಧವಾದಂತಹ ನಿರ್ಣಯವನ್ನ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳಬೇಕು ಅನ್ನುವಂತಹ ಒಂದು ಚರ್ಚೆಗೆ ಬರಲಾಗಿದೆ. ಕಾನೂನು ತಜ್ಞರು ಕೂಡ ಇದೀಗ ಸಿಎಂ ಸಿದ್ದರಾಮಯ್ಯನವರಿಗೆ ಅದೇ ಒಂದು ಸಲಹೆಯನ್ನ ನೀಡಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ರಾಜ್ಯಪಾಲರು ಮಧ್ಯಪ್ರವೇಶವನ್ನ ಮಾಡಿದಾಗ ಯಾವ ರೀತಿಯ ಕಾನೂನಿನ ಮೊರೆ ಹೋಗಲಾಗಿತ್ತು ಅನ್ನುವಂತಹ ಒಂದು ಚರ್ಚೆಯನ್ನು ಕೂಡ ಇದೀಗ ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಒಂದಷ್ಟು ತೀವ್ರತರವಾದಂತಹ ಬೆಳವಣಿಗೆಗಳು ರಾಜ್ಯ ರಾಜಕೀಯದಲ್ಲಿ ಘಟಿಸ್ತಾ ಇದಾವೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಪ್ರಸನ್ನ.